ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸೆಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ನೋಡೋಣ. ಕೆಸೆಟ್ ಎಕ್ಸಾಮ್ 2025. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರಲ್ಲ, ಕೆಸೆಟ್ ಎಕ್ಸಾಮನ್ನು ಈಗಾಗಲೇ ಬರೆದಿದ್ದೀರಾ. ಓಕೆ, ಸೊ KEAದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಸೊ ಇವತ್ತೇ ಇದು ಅಪ್ಡೇಟ್ ಬಂದಿದೆ. ನೀವು ಡೈರೆಕ್ಟಾಗಿ ನಿಮ್ಮ OMR ಸೀಟನ್ನು ಕೂಡ ಈಗ KEA ಅಧಿಕೃತ ವೆಬ್ಸೈಟ್ ಆದಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ಇದರಲ್ಲಿ ನಿಮ್ಮ OMR ಸೀಟನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಯಾವ ಥರ ನೋಡ್ಬೋದು ಅಂದರೆ, ಫಸ್ಟ್ KEA ವೆಬ್ಸೈಟಿಗೆ ಹೋಗ್ರಿ. ಸೊ ಇಲ್ಲಿ ಕ್ಲಿಕ್ ಮಾಡ್ಬೋದು ನೀವು. OMR ಸೀಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ಮೆನು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇಲ್ಲಿ ಈ ಮೆನುದಲ್ಲಿ ಎಕ್ಸಾಮಿನೇಷನ್ ಅಂತ ಏನಿದೆಯಲ್ಲ, ಸೊ ಇಲ್ಲಿ ಸೆಲೆಕ್ಟ್ ಎಕ್ಸಾಮನ್ನು ಸೆಲೆಕ್ಟ್ ಮಾಡಿರಿ. ಕೆಸೆಟ್ 2025 ಸೆಲೆಕ್ಟ್ ಮಾಡಿರಿ. ಸೊ ಇದಾದ ನಂತರ ಡಿಸ್ಟಿಕ್ ಅಂತ ಕೇಳುತ್ತೆ. ಓಕೆ, ಸೆಲೆಕ್ಟ್ ಡಿಸ್ಟಿಕ್ ಸೆಲೆಕ್ಟ್ ಮಾಡಿರಿ. ಸೊ ಇವಾಗ ಬೆಂಗಳೂರು ಅಷ್ಟೇ ತೋರ್ಸತ್ತಿದೆ ಇದೆ. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ಕೂಡ ಬರ್ಬೋದು ಇಲ್ಲಿ. ಓಕೆ, ಸೊ ಇದಾದ ನಂತರ ಸಬ್ಜೆಕ್ಟ್ ಇದ್ದಾವೆ. ಸೊ ಯಾವ ಸಬ್ಜೆಕ್ಟ್ ಇದಾವಲ್ಲ, ಸೊ ನೀವು ಯಾವುದಾದ್ರೂ ಸಬ್ಜೆಕ್ಟನ್ನು ಚೂಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಂತರ ಸಬ್ಜೆಕ್ಟ್ ಚೂಸ್ ಮಾಡಿದ ನಂತರ ಈ ಥರ ಕಾಲೇಜ್ ಸೆಂಟರ್ ನೇಮ್ ಅಂತ ಹೇಳಿ ಬರುತ್ತೆ. ಓಕೆ, ಸೊ ನೀವು ಯಾವ ಕಾಲೇಜಿಗೆ ಎಕ್ಸಾಮ್ ಬರೆದಿರ್ತಾರಲ್ಲ, ಸೊ ಆ ಸೆಂಟರ್ ನೇಮ್ ಬರುತ್ತೆ. ಸೊ ಇದಾದ ನಂತರ OMR ಸೀಟ ಈ ಥರ ಬರ್ತವೆ. ಓಕೆ, ಸೊ ನೀವು ಇಲ್ಲೆಲ್ಲ ನೋಡ್ಬೋದು. OMR ಸೀಟನ್ನು ಕೂಡ ನೋಡ್ಬೋದು ನೀವು. ಓಕೆ, ಸೊ ಇವನು ಕೂಡ ನೋಡ್ಬೋದು. ಓಕೆ, ಸೊ ಇವಾಗ ಜಸ್ಟ್ ಬೆಂಗಳೂರದಷ್ಟು ಅಪ್ಡೇಟ್ ಮಾಡಿದ್ದಾರೆ. ಸೊ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಎಲ್ಲವೂ ಕೂಡ ಅಪ್ಡೇಟ್ ಮಾಡ್ಬೋದು. ಸೊ ಇನ್ನೂ ಏನಾದರೂ ಇನ್ಫಾರ್ಮೇಷನ್ KEA ರಿಲೇಟೆಡ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ಕೂಡ ವಿಸಿಟ್ ಮಾಡಿ ನೋಡ್ಬೋದು. ಓಕೆ, ಸೊ ನಿಮಗೆಲ್ಲ ಇನ್ಫಾರ್ಮೇಷನ್ KEA ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇರುತ್ತೆ. ಕೆಸೆಟ್ ಎಕ್ಸಾಮ್ 2025. ಓಕೆ, ಸೊ ನಾನು ಕೂಡ ನಿಮ್ಗೆ ಅಪ್ಡೇಟ್ಸನ್ನು ಮಾಡ್ತಾ ಇರ್ತೇನೆ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್.